ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ, ನಾನು ಆಚೆ ಹೋಗ್ತೀನಿ, ಆಚೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಪಬ್ಲಿಕ್ಗೆ ಹೋಗಿ ನಾನು ಫನ್ನಿ ಕ್ವಶನ್ಸ್ನ ಕೇಳ್ತೀನಿ. ಅವ್ರು ಹೇಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಚೆನ್ನಾಗಿರುತ್ತೆ. ಈ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡ್ಬೋದು ನೀವೆಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಯಾವೆಲ್ಲ ಫನಿ ಕ್ವಶನ್ಸ್, ಟ್ರಿಕಿ ಕ್ವಶನ್ಸ್ ಗೊತ್ತು ನಿಮಗೆ ಅಂದರೆ ಕಮೆಂಟ್ ಮಾಡಿ ನೋಡಿ. ನಾನು ಗೊತ್ತಿದ್ರೆ ಆನ್ಸರ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹೆಸರು? ಹರಿಣಿ. ಅಂಕಿತಾರ್. ಓಕೆ, ಫಸ್ಟ್ ಕ್ವೆಶನ್. ನಾನು ಫನಿ ಕ್ವೆಶನ್ಸ್ ಕೇಳ್ತೀನಿ. ಫಸ್ಟ್ ಒಂದು ವರ್ಡ್ ಇದೆ, ಅದು ನಾವು ಹೆಂಗೆ ಬರೆದ್ರೂ ಅದು ಸರಿ ಆಗಲ್ಲ. ಸರಿ ಆಗಲ್ಲ. ಯಾವುದು? ನೂನ್. ಅಲ್ಲ. ಗೊತ್ತಿಲ್ಲ. ಅಲ್ಲ, ವರ್ಡ್ ಲೆಟರ್ ಅಲ್ಲ, ವರ್ಡ್. ಕರೆಕ್ಟ್ ಆಗಿ ಬರೆದ್ರು ಕರೆಕ್ಟ್ ಆಗಲ್ಲ. ನೀವು ಯಾವ ಥರ ಟ್ರೈ ಮಾಡಿದ್ರು ಅದು ಕರೆಕ್ಟ್ ಆಗಲ್ಲ. ರಾಂಗ್ ವರ್ಡ್. ಅದು ಯಾವುದು? ರಾಂಗ್. ಕರೆಕ್ಟ್. ರಾಂಗ್. ಕರೆಕ್ಟ್. ಗೊತ್ತಿತ್ತಾ? ಕರೆಕ್ಟ್. ರಾಂಗ್. ಕರೆಕ್ಟ್. ಕರೆಕ್ಟ್. ರಾಂಗ್ ಹೆಂಗ್ ಬರೋದು? ರಾಂಗೇ ಅಲ್ಲ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಒಂದು ಲೆಟರ್ ಇದೆ, ಒಂದು ಸಿಂಗಲ್ ಲೆಟರ್. ಅದು ಯಾವಾಗಲೂ ಕೂಲ್ ಆಗಿರುತ್ತೆ. ಯಾವ ಲೆಟರ್ ಅದು? ಸಿ. ರಾಂಗ್. ಅಲ್ಲ. ಒಂದು ಲೆಟರ್. ಐಸ್ ಅಲ್ಲ, ಒಂದು ಲೆಟರ್. ಯಾವ ಲೆಟರ್ ಅದು? ಸಿ. ನೋ. ಬಿ. ಯಾಕಂದ್ರೆ ಎ ಮತ್ತೆ ಸಿ. ವೆರಿ ಸ್ಮಾರ್ಟ್. ಕರೆಕ್ಟ್. ಎಸಿ ಮಜಾ ಇರುತ್ತಲ್ವಾ, ಅದಕ್ಕೆ. ಸಿ. ತಪ್ಪು. ಬಿ. ಬಿ. ಇನ್ನೊಂದು ಕ್ವೆಶನ್. ತಲೆ ಇದ್ರೆ ಚಿಕ್ಕವನಾಗಿರ್ತೀನಿ, ತಲೆ ಇಲ್ಲ ಅಂದ್ರೆ ದೊಡ್ಡವನಾಗ್ತೀನಿ. ಯಾವುದು? ತಲೆ ಇದ್ರೆ ಚಿಕ್ಕವನಾಗಿರ್ತೀವಿ. ತಲೆ ಇಲ್ಲ ಅಂದ್ರೆ ದೊಡ್ಡವರಾಗ್ತಾರೆ. ತಲೆ ಇಲ್ಲ ಅಂದ್ರೆ ಎಲ್ಲಿಂದ ದೊಡ್ಡವರಾಗ್ತಾರೆ? ತಲೆ ಇದ್ರೇನೆ ದೊಡ್ಡವರಾಗದಲ್ವಾ? ಒಂದ್ ಥಿಂಗ್ ಇದು, ಡೈಲಿ ಯೂಸ್ ಮಾಡ್ತೀರಾ ನೀವು ಇದನ್ನ? ಡೈಲಿ ಯೂಸ್ ಮಾಡ್ತೀರಾ? ಪ್ರೇಯರ್ ಮಾಡೋದು. ಅಲ್ಲ, ಅದು ಆನ್ಸರ್ ಹೇಳ್ಬೇಕು. ಏನ್ರಿ? ತಲೆ ಇದ್ರೆ ನಾವಿದು ಡೈಲಿ ಯೂಸ್ ಮಾಡ್ತೀವಿ. ಸೋಫ. ಅಲ್ಲ. ಸೋಪ್ ಹೆಂಗ್ ತಲೆ ಇಡಕ್ಕಾಗುತ್ತೆ? ನಮ್ಗೆ ಅದು ಬೇಕೇ ಬೇಕು, ನೀಡಿದೆ, ಡೈಲಿ ನೀಡಿದೆ ಅದು. ಕ್ಲೋತ್ಸ್. ಅಲ್ಲ. ರಾಂಗ್. ಫ್ಯಾನ್. ಫ್ಯಾನ್. ರಾಂಗ್. 9. 6 ಮತ್ತೆ 9. ಅಲ್ಲ. ಅಲ್ಲ. ಥಿಂಗ್. ಅಲ್ಲ. ತಲೆ ಇದ್ರೆ ಚಿಕ್ಕದಾಗಿರುತ್ತೆ, ತಲೆ ಇಲ್ಲ ಅಂದ್ರೆ ದೊಡ್ಡದಿರುತ್ತೆ. ಎವ್ರಿ ಡೇ ಯೂಸ್ ಮಾಡ್ತೀರಾ ಅದನ್ನ. ಬಾಟಲ್. ಅಲ್ಲ. ಎಲ್ಲ ಪಿಲ್ಲೋ. ಒಂದ್ ಕಲರ್ನ ನಾವು ತಿನ್ಬೋದು. ಕಲರ್. ಬಿರಿಯಾನಿ. ಕಲರ್ ಹೇಳಿ. ಫುಡ್ ಕಲರ್. ರೆಡ್. ಆ ಕಲರ್ನೇ ನಾವು ತಿನ್ಬೋದು. ರಾಂಗ್. ರೆಡ್ ಅಲ್ಲ. ಹೌದಾ? ಕಲರ್ನೇ ತಿನ್ಬೋದು. ಒಂದು ಕಲರ್
ಜಾಸ್ತಿ ಆರೆಂಜ್. ಕರೆಕ್ಟ್. ಆರೆಂಜ್. ಇವ್ರು ಸಕ್ಕ ಸ್ಮಾರ್ಟ್ ಇದಾರಪ್ಪ ಇವ್ರು. ಓಕೆ. ಫಿಶ್ಗೆ ಯಾವ ಡೇ ಅಂದ್ರೆ ಆಗಲ್ಲ. ಓಕೆ. ಫ್ರೈಡೆ ಫ್ರೈ ಮಾಡ್ತೀವಲ್ಲ. ಓಕೆ, ಇವಾಗ ಇನ್ನೊಂದು ಲಾಸ್ಟ್ ಕ್ವೆಶನ್. COP, TOP, ಟಾಪ್ POP, ಟಾಪ್ ಗ್ರೀನ್ ಸಿಗ್ನಲ್ ಬಿದ್ರೆ ಸ್ಟಾಪ್. ಸಾರಿ, ಗೋ. POP ಏನು? COP, ಟಾಪ್ TOP, ಟಾಪ್ ಗ್ರೀನ್ ಸಿಗ್ನಲ್ ಬಿದ್ರೆ ಸ್ಟಾಪ್. ಸ್ಟಾಪ್. ಏನು ಗ್ರೀನ್ ಸಿಗ್ನಲ್ ಬಿದ್ರೆ ಸ್ಟಾಪ್? ಗೋ. ಸ್ಟಾಪ್ ಅಂತ ಹೇಳಿದ್ರಲ್ಲ ಅದಕ್ಕೆ ಅಷ್ಟೇ. ಥ್ಯಾಂಕ್ ಯು. SOP ಅಂದ್ರೆ ಏನು? ಅದನ್ನ ವರ್ಡ್ ಆಗಿ ಹೆಂಗೆ ಹೇಳೋದು? ಸೋಪ್. POP, ಆಫ್. COP, ಆಫ್. ಗ್ರೀನ್ ಸಿಗ್ನಲ್ ಬಿಟ್ರೆ ಗ್ರೀನ್ ಸಿಗ್ನಲ್ ಬಿಟ್ಟರೆ ಮುಂದೆ ಹೋಗ್ತೀವಿ. ಪರವಾಗಿಲ್ಲ. SOP, POP, COP, ಗ್ರೀನ್ ಸಿಗ್ನಲ್ ಬಿಟ್ರೆ ಕರೆಕ್ಟ್. POP. ಅಯ್ಯೋ. ಅಲ್ಲ POP ಏನು ಏನು ಪಿ ಯು ವರ್ಡ್ ಆದ್ರೆ ಏನು? POP ವರ್ಡ್ ಆದ್ರೆ ಏನಾಗುತ್ತೆ? ಪಿ ಯು COP, SOP, ಗ್ರೀನ್ ಸಿಗ್ನಲ್ ಬಿದ್ರೆ ಗ್ರೀನ್ ಸಿಗ್ನಲ್ ಬಿಟ್ಟರೆ ಮುಂದೆ ಆಗೋದು. ಪರವಾಗಿಲ್ಲ. ಎಲ್ಲರೂ ಸ್ಟಾಪ್ ಹೇಳ್ಬಿಡ್ತಾರೆ ಅದನ್ನ. POP. ನಿಮ್ಮೆಲ್ರಿಗೂ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಏನೋ ಅನ್ಕೊಂಡು ಪಬ್ಲಿಕ್ ಜೊತೆ ಹೋಗಿ ಕ್ವೆಶನ್ಸ್ ಕೇಳೋಣ ಅಂತ ಅನ್ಕೊಂಡೆ. ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಅಂತಪ್ಪ. ತುಂಬಾ ಕಷ್ಟ ಹೋಗಿ ಈ ತರ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಕ್ವೆಶನ್ಸ್ ಕೇಳ್ತೀನಿ ಅಂದ್ರೇನೆ ಒಂದು 70-80% ಜನ ಬೇಡ ಬೇಡ ಅಂತಾನೆ ಹೋಗ್ಬಿಡ್ತಾರೆ. ತುಂಬಾ ಕಷ್ಟ ಇದೆ ಪಬ್ಲಿಕ್ ಜೊತೆ ಹೋಗಿ ವಿಡಿಯೋ ಮಾಡೋದು. ಆದರೂ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಈ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಹೇಳಿ, ನಾನು ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ನನಗೆ ಹೇಳಿ, ಕಮೆಂಟಲ್ಲಿ ಹೇಳಿ, ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.